ಅನಿಲ್ ಸರ್, ಭಾರತದ ರಿಯಾಕ್ಷನ್ ಹೆಂಗೆ ಅನಲೈಸ್ ಮಾಡ್ತೀರಿ ಇದನ್ನು? ಓಕೆ, ಫಾದರ್ಲ್ಯಾಂಡ್ ಅನ್ನೋ ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಡಿಬೇಟ್ಸ್ ನಡೀತಾ ಇದೆ. ಒಂದು ಕಾಂಟೆಕ್ಸ್ಟ್ ನಾನು ಇಲ್ಲಿ ಸೆಟ್ ಮಾಡಬೇಕು. ಏನಂತ ಹೇಳಿದ್ರೆ, ಇನ್ ಸಮ್ ರೀಜನ್ಸ್ ಆಫ್ ದ ವರ್ಲ್ಡ್, ಕೆಲವೊಂದು ಪ್ರದೇಶಗಳಲ್ಲಿ ಭೌಗೋಳಿಕವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವರು ಜನರಲಿ ಅದನ್ನು ದಿಸ್ ಈಸ್ ಮೈ ಫಾದರ್ಲ್ಯಾಂಡ್ ಅಂತ ಹೇಳ್ತಾರೆ. ಮದರ್ಲ್ಯಾಂಡ್ ಅಂತ ನಾವು ಕರಿತೀವಿ. ಇಟ್ ಈಸ್ ಜಸ್ಟ್ ಎ ವರ್ಡ್ ಆಫ್ ಸೇಯಿಂಗ್ ಅಷ್ಟೇ. ನನ್ನ ಫಾದರ್ಲ್ಯಾಂಡ್ ಅಂತ ನಾನು ರೆಫರ್ ಮಾಡಿದ ತಕ್ಷಣ ನಮ್ಮ ಪೂರ್ವಿಕರಲ್ಲಿಂದ ಬಂದರು ಅಂತ ನಾವು ರೆಫರೆನ್ಸ್ ಅಲ್ಲಿಂದ ತೊಗೊಳ್ಳೋದು ಬೇಕಾಗಿಲ್ಲ. ಯು ಕ್ಯಾನ್ ಗೋ ಆ್ಯಂಡ್ ಲುಕ್ ಇಟ್ ಅಪ್. ತುಂಬ ಕಡೆ ಇನ್ಕ್ಲೂಡಿಂಗ್ ಲಾಟ್ ಆಫ್ ಯುರೋಪಿಯನ್ ಕಂಟ್ರೀಸ್ ದೇ ಸೇ ದಿಸ್ ಈಸ್ ಮೈ ಫಾದರ್ಲ್ಯಾಂಡ್. ನಾನು ಹೇಳ್ತೀನಲ್ಲ, ಇಂಡಿಯಾ ಇಸ್ ಮೈ ಮದರ್ಲ್ಯಾಂಡ್. ಅವ್ರು ಹೇಳ್ತಾರೆ ದಿಸ್ ಈಸ್ ಮೈ ಫಾದರ್ಲ್ಯಾಂಡ್. ಅವ್ರು ಹೇಳ್ತಾರೆ ಅದನ್ನು ಆ ಕಾಂಟೆಕ್ಸ್ಟಲ್ಲಿ ಬೇಸಿಕಲಿ ಆಯಾ ಕಲ್ಚರ್ಗಳಲ್ಲಿ ನೋಡುವ ರೀತಿ. ನಾವು ದೇಶವನ್ನು ತಾಯಿಯಾಗಿ ನೋಡ್ತೀವಿ, ಅವರು ತಂದೆಯಾಗಿ ನೋಡ್ತಾರೆ. ಇಬ್ರು ಒಂದೇ, ತಂದೆನೂ ಒಂದೇ ತಾಯಿನೂ ಒಂದೇ, ಎಡಗೈ ಬಲ್ಗೈ ಯಾವ್ದು ಕಟ್ಟಾದ್ರೂ ಒಂದೇ ಅಲ್ವಾ. ಸೊ ಇಟ್ ಈಸ್ ಲೈಕ್ ದಟ್. ಸೊ ಫಾದರ್ಲ್ಯಾಂಡ್ ಅನ್ನೋದು ಆ ಕಾಂಟೆಕ್ಸ್ಟಲ್ಲಿ ಬಂದಿದೆ. It's not that Israel is India's fatherland. It will never be. There will be no country in the world which can be India's fatherland. Yes. But India will remain the motherland for anyone that comes here seeking the asylum. ನನಗೆ ಆಗಲಿಲ್ಲ ಅಂತ ಯಾರಾದರೂ ಬರಲಿ, ಆ ವ್ಯಕ್ತಿನ ನಾವು ವೆಲ್ಕಮ್ ಮಾಡ್ತೀವಿ. ನಾವು ಹೇಳ್ತೀವಿ, ನಿನಗೆ ನಾನಿಲ್ಲಿ ಸುರಕ್ಷತೆ ಕೊಡ್ತೀನಿ, ಬಾ, ಯು ಆರ್ ಸೇಫ್ ಹಿಯರ್. ಇಟ್ ಕ್ಯಾನ್ ಬಿ ಶೇಖ್ ಹಸೀನಾ, ಇಟ್ ಕ್ಯಾನ್ ಬಿ ದಲೈ ಲಾಮಾ, ಇಟ್ ಕ್ಯಾನ್ ಬಿ ಎನಿವನ್. ಅವರು ಆ ರೀತಿ ಅಸೈಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಇವನ್ ಬಿ ದ ಎನಿಮಿ ಆಫ್ ದ ನೇಷನ್. ಬಟ್ ಒಂದ್ಸಲ ನೀನು ಕ್ಷಮೆ ಕೇಳಿ ಬರ್ತೀಯಾ ಅಂತ ಹೇಳಿದ್ರೆ ನಾವು ಕರಿತೀವಿ. ನಾವು ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಲ್ಯಾಂಡ್. ನಾವು ಫಾದರ್ ಲ್ಯಾಂಡ್ ಅಂತ ಏನು ಬಂದಿದೆ, ಇಟ್ ಹ್ಯಾಸ್ ಕಮ್ ಇನ್ ದಟ್ ಕಾಂಟೆಕ್ಸ್ಟ್. ಲೆಟ್ ಮಿ ಸೆಟ್ ದಟ್ ಸ್ಟ್ರೇಟ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಈ ಅಟ್ಯಾಕ್ ಏನು ನಡೀತು ಅಂದರೆ, ಇಸ್ರೇಲ್ ಆ್ಯಂಡ್ ಇದು US ಎರಡೂ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ತುಂಬ ಕಡೆ ನಾನು ನೋಡಿದೆ ದ್ಯಾಟ್ ಇಟ್ ಈಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 51 ಆಫ್ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಅಂತ. ನಾವು ಯಾವುದೇ ಚಾರ್ಟರ್ ಎಲ್ಲೇ ಓದಿದ್ರು ವಿ ಶುಡ್ ನೆವರ್ ರೀಡ್ ಹಾಫ್ ಆಫ್ ಇಟ್. ಆ ಚಾರ್ಟರಲ್ಲಿ ದೇರ್ ಇಸ್ ಸಮಥಿಂಗ್ ಎಲ್ಸ್ ದಟ್ ನೋ ಒನ್ ಈಸ್ ಟಾಕಿಂಗ್ ಅಬೌಟ್. ಅದೇನು ಹೇಳುತ್ತೆ ಗೊತ್ತಾ? ಓಕೆ, ಎವ್ರಿ ಕಂಟ್ರಿ ಹ್ಯಾಸ್ ದ ರೈಟ್ ಫಾರ್ ಸೆಲ್ಫ್ ಡಿಫೆನ್ಸ್, ವಿಚ್ ಇರಾನ್ ಈಸ್ ಎಕ್ಸಸೈಸಿಂಗ್ ರೈಟ್ ನೌ. ಅದು ಎಕ್ಸಸೈಸ್ ಮಾಡ್ತಾ ಇದೆ ಇರಾನ್ ಈಗ. ಬಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಟು ಇಟ್. Every country has the right of preventive self-defense also. Yes, that's what Israel. ಇವತ್ತು October 7, 2023 yes, ಯಾವ ಅಟ್ಯಾಕ್ ಇಸ್ರೇಲ್ ಮೇಲೆ ನಡೀತು? wasn't that an attack on the sovereignty of Israel? ಏನು ನಡೀತು ಅವಾಗ? ಏನೂ ನಡೀತಿರ್ಲಿಲ್ಲ. and afterwards whatever Israel did, ಅವರು ಗಾಜಾ ಮೇಲೆ ಅಟ್ಯಾಕ್ ಮಾಡಿದ್ರು, they were just raising everything down. ಅವ್ರು ಏನು ಮಾಡಿದ್ರು, they could have easily done it even without that attack. ಬಟ್ ಇಸ್ರೇಲ್ ಯಾವತ್ತೂ ಅದನ್ನು ಮಾಡಿರಲಿಲ್ಲ. ಆ ಒಂದು ಏನು ಹೇಳ್ತಾರೆ, ವಯಲೆಂಟ್ ಅಟ್ಯಾಕ್ ಏನು ನಡೀತು ಅದರ ಒಂದು ಸಾವರ್ನಿಟಿ ಮೇಲೆ, ಆ ಸಾವರ್ನಿಟಿ ಮೇಲೆ ಅಟ್ಯಾಕ್ ಆದಾಗ ದೇ ರಿಟಾಲಿಯೇಟೆಡ್. ಇಲ್ಲಿ ಐ ಹ್ಯಾವ್ ಟು ಸೆಟ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ದ ಬೋರ್ಡ್ ಹಿಯರ್ ಟುಡೇ, ದ್ಯಾಟ್ ಈ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಏನಿದೆಯಲ್ಲ, ದೇರ್ ಹ್ಯಾಸ್ ಬೀನ್ ವೆಹಮೆಂಟ್ ವೈಲೇಷನ್ಸ್ ಫ್ರಮ್ ಇರಾನ್. ಲೆಟ್ಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ಐ ಆಮ್ ಕೋಟಿಂಗ್ ವಾಟ್ IAEA ಹ್ಯಾಸ್ ಸೆಡ್. ಓಕೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನು ಹೇಳಿದೆ ನಾನು ಅದನ್ನು ಹೇಳ್ತಿದ್ದೀನಿ. ಫೆಬ್ರವರಿಯಲ್ಲಿ ಒಂದು ರಿಪೋರ್ಟ್, ಜಾನ್ವರಿ ಎಂಡಲ್ಲಿ ಒಂದು ರಿಪೋರ್ಟ್ ಬಂತು. 440 kilograms ಆಫ್ ಯುರೇನಿಯಂ ವಾಸ್ ಎನ್ರಿಚ್ಡ್ ಟು 60% ಬೈ ಇರಾನ್. ಇವತ್ತಿನವರೆಗೂ ಅಜಿತ್ ಅವರೇ, ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್, ಯಾವತ್ತು ಅಂದರೆ ನೀವು ಎಲ್ಲಿಂದಾದರೂ ತೊಗೊಳ್ಳಿ, ನ್ಯೂಕ್ಲಿಯರ್ ಎನರ್ಜಿನ ಯಾವುದೇ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಯಾವುದೇ ಕಂಟ್ರಿ ಯೂಸ್ ಮಾಡಿದ್ರು 60%, 440.9 kilograms. ಇವತ್ತಿನವರೆಗೂ ಯಾವುದೇ ಒಂದು ದೇಶ ಅಷ್ಟು ಎನ್ರಿಚ್ ಮಾಡಿರಲಿಲ್ಲ. ನಾವು ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಆ ಒಂದು 60%, 90% ಆಗೋಕ್ಕೆ ಇಟ್ ವೋಂಟ್ ಟೇಕ್ ಲಾಂಗ್. 60% ಮಾಡೋದು ಕಷ್ಟ, ಬಟ್ ಮೇಕಿಂಗ್ ಇಟ್ ಟು 90% ಆದರೆ ವೆರಿ ವೆರಿ ಈಸಿ. ನ್ಯೂಕ್ಲಿಯರ್ ಫ್ಯೂಯಲ್ ತಯಾರಿಸ್ಕೊಂಡು ಅದನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಟ್ರೀಟೀಸ್ ಏನಿತ್ತಲ್ಲ, ಈಗ IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ, ಆ ಏಜೆನ್ಸಿ ತನ್ನ ಒಂದು ಆಫೀಸರ್ಸ್ ಯಾರ್ಯಾರಿದ್ರು ಅಲ್ಲಿಂದ, ದೇ ಹ್ಯಾವ್ ಪುಲ್ಡ್ ದೆಮ್ ಬ್ಯಾಕ್ ಬಿಕಾಸ್ ಆಫ್ ದ ಸೇಫ್ಟಿ ರೀಸನ್ಸ್. ಇರಾನ್ ವಾಸ್ ಥ್ರೆಟನಿಂಗ್ ದೆಮ್. ನಿಮಗೆ ಎನರ್ಜಿ ರೀಸನಿಗೋಸ್ಕರನೇ ಯುರೇನಿಯಂ ಎನ್ರಿಚ್ ಮಾಡಬೇಕು ಅಂತಿದ್ದಿದ್ರೆ, ನೀವು ನಾನ್ ವೈಲೆಂಟ್ ರೀಸನ್ಸ್ಗೋಸ್ಕರ, ಅಂದರೆ ನಾನ್ ವೆಪನೈಸೇಷನ್ ರೀಸನ್ಸಿಗೋಸ್ಕರನೇ ನೀವು ನ್ಯೂಕ್ಲಿಯರ್ ಎನ್ರಿಚ್ ಮಾಡ್ತೀರಾ, ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ವೈ ಡಿಡ್ ಯು ಥ್ರೆಟನ್ ದೆಮ್? ಅವರ ಒಂದು ಮಾನಿಟರಿಂಗ್ ಕ್ಯಾಮ್ರಾಸ್ ಏನೇನಿದೆಯಲ್ಲ,
monitoring cameras. This is according to NPT. Every country with nuclear energy. ನಾವು ಪವರ್ ಜನರೇಷನ್ಗೆ ನ್ಯೂಕ್ಲಿಯರ್ ತಯಾರು ಮಾಡ್ತಾ ಇದ್ದೀವಿ, ಬನ್ನಿ ನೋಡ್ಕೊಂಡು ಹೋಗಿ ಅನ್ಬೋದಾಗಿತ್ತು. ಇನ್ನೂ ಬಂದಿಲ್ಲ ಇದ್ರೆ ಸ್ವಲ್ಪ ಹೇಳ್ತಾ ಇದ್ದಾರೆ ಅವರು. Why did you take it away? So they have pulled back. So it's confirmed. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ IAEA, ಇಷ್ಟು ಮಾಡಿದ್ದೀರಾ ನೀವು. And to create a nuclear weapon, you need only few dozens of kilograms. Now imagine what can happen with 440 kilograms enriched to 90% and above. ಈಗ ಹೇಳಿ, ಪ್ರಿವೆಂಟಿವ್ ಡಿಫೆನ್ಸ್ ಅಂತ ಏನು ನಾನು ಮಾಡ್ತಾ ಇದ್ದೀನಿ, is it not my right? That is my right. No, that's exactly what has been exercised. We can always debate the methods. ನಾನು ಯಾರ ಸಾವನು ಜಸ್ಟಿಫೈ ಮಾಡ್ತಿಲ್ಲ. ನಾನು ಇಸ್ರೇಲಲ್ಲಾಗಲಿ, ಇರಾನಲ್ಲಾಗಲಿ, US ಅಲ್ಲಾಗಲಿ, ಇಂಡಿಯಾಲಾಗಲಿ, ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಎನಿ ಡೆತ್. ಯಾರೂ ಹಾಗೆ ಸಾಯಬಾರ್ದು. ಐ ಆಮ್ ಸೇಯಿಂಗ್ ದಿಸ್ ಬೀಯಿಂಗ್ ಎ ಸೋಲ್ಜರ್. ಐ ಹ್ಯಾವ್ ಸೀನ್ ಡೆತ್ಸ್. ಯಾರೂ ಹಾಗೆ ಸಾಯಬಾರ್ದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಒಂದು ಕಡೆ ನಿಮ್ಮ ಹತ್ರ ನ್ಯೂಕ್ಲಿಯರ್ ಎನರ್ಜಿ ಇದೆ, ವಾಟ್ ಇಟ್ ಕ್ಯಾನ್ ಡೂ ಅದನ್ನು ನೋಡಿ. ಇಲ್ಲಿ ಅಟ್ಯಾಕ್ಸ್ ನಡೀತಾ ಇದೆ ನ್ಯೂಕ್ಲಿಯರ್ ಇಲ್ದಿರ. ಒಂದು ರೀಜನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ದಟ್ ಈಸ್ ಟು ಅವಾಯ್ಡ್ ದಿಸ್ ಡ್ಯಾಮೇಜ್. ವಾಟ್ ಯು ವಾಂಟ್? ಎಸ್, that's what I'm doing. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.